ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್. ಸ್ನೇಹಿತರೆ, ಇವತ್ತು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಹಾಗೂ ಮಕ್ಕಳಿಗೆ ತುಂಬ ಇಷ್ಟವಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ. ಈ ಒಂದು ರೆಸಿಪಿ ಬಂದು ಪಾಲಕ್ ಪನ್ನೀರ್ ರೆಸಿಪಿ, ಸೇಮ್ ಡಾಬಾ ಸ್ಟೈಲಲ್ಲಿ. ಬನ್ನಿ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಫ್ರೆಶ್ ಪಾಲಕ್ ಸೊಪ್ಪು ನೋಡಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಷ್ಟು ಸೊಪ್ಪನ್ನು ನಾವು ಜಸ್ಟ್ ಒಂದು 3 to 4 ಮಿನಿಟ್ ಬಿಸಿ ನೀರಲ್ಲಿ ಬಾಯ್ಲ್ ಮಾಡ್ಕೊಬೇಕಾಗುತ್ತೆ, ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಸೊಪ್ಪನ್ನ ತೊಳೆದು ಕ್ಲೀನಾಗಿ ಇಟ್ಕೊಂಡಿರೋದ್ರಿಂದ ಬನ್ನಿ ಬಿಸಿ ನೀರನ್ನ ಕಾಯ್ಲಿಕ್ಕೆ ಇಡೋಣ. ಗ್ಯಾಸ್ ಹಚ್ಕೊಂಡು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ನೀರಿಗೆ ಜಸ್ಟ್ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಈಗ ನೀರು ಬಿಸಿ ಆಗಲಿ. ಬಿಸಿ ಆದಮೇಲೆ ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ. ಫಸ್ಟ್ ನೀರು ಚೆನ್ನಾಗಿ ಕಾಯ್ದಾದ್ಮೇಲೆ ನಾವು ಪಾಲಕ್ನ ಹಾಕ್ಕೊಳ್ಬೇಕಾಗುತ್ತೆ. ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಈ ಟೈಮಲ್ಲಿ ನಾವು ಸೊಪ್ಪನ್ನ ಹಾಕ್ಕೊಂಡ್ಬಿಡೋಣ. ಜಸ್ಟ್ ಇದು 3 ರಿಂದ 4 ನಿಮಿಷ ಆದರೆ ಸಾಕು ಸ್ನೇಹಿತರೆ. ಯಾಕಂದರೆ ನೀರು ಕುದ್ದಿರುತ್ತಲ್ಲ, ಸುಮ್ಮನೆ ಟ್ರಾನ್ಸ್ಫರ್ ಅಂದರೆ ಇದು ಸ್ವಲ್ಪ ಸೊಪ್ಪು ನಿಮಗೆ ಅದು ನೀರಲ್ಲಿ ಸ್ವಲ್ಪ ಬೇಯಲಿಕ್ಕೆ ಸ್ಟಾರ್ಟ್ ಆಯಿತು ಅಂದಿದ ತಕ್ಷಣ ಇದನ್ನ ತಕ್ಕೊಳ್ಬಿಡಿ. ನೋಡಿ, ಈಗ ಸೊಪ್ಪು ಬಾಯ್ಲ್ ಆಗಿದೆ. ಇಷ್ಟು ಸೊಪ್ಪು ಬಾಯ್ಲ್ ಆದರೆ ಸಾಕು. ನೋಡಿ, ಕಾಣಿಸ್ತಿದೆ ಅಲ್ವಾ? ಈಗ ಈ ಸೊಪ್ಪು ಕಲರ್ ಕೂಡ ಚೇಂಜ್ ಆಗಬಾರ್ದು ಅಂದರೆ ನೀವು ಸ್ವಲ್ಪ ಕೋಲ್ಡ್ ವಾಟರ್ನ ತೊಗೊಂಡು ಈ ಸೊಪ್ಪನ್ನ ತೆಗೆದ್ಬಿಟ್ಟು ನೀರೆಲ್ಲ ಅದರಲ್ಲೇ ವಾಪಸ್ ಮಾಡಿ ಸೊಪ್ಪನ್ನ ಡೈರೆಕ್ಟ್ ಈ ರೀತಿ ತಣ್ಣೀರಲ್ಲಿ ಹಾಕ್ಕೊಳ್ಳಿ. ಆಗ ಕಲರ್ ಚೇಂಜ್ ಆಗಲ್ಲ. ಪಾಲಕ್ ಸೊಪ್ಪಿದ್ದು ಕಲರ್ ಹಾಗೆ ಇರುತ್ತೆ. ಈಗ ಇದನ್ನೆಲ್ಲ ತೆಗೆದು ನಾನು ತಣ್ಣೀರಲ್ಲಿ ಹಾಕ್ಕೊಳ್ತೀನಿ. ಚಿಲ್ಡ್ ವಾಟ್ರಲ್ಲಿ, ಅಂದರೆ ಫುಲ್ ಕೋಲ್ಡ್ ಇರೋಂಥ ವಾಟ್ರಲ್ಲಿ ಹಾಕ್ಕೊಂಡ್ರೆ ಇದ್ರ ಬಿಸಿ ಎಲ್ಲ ಹೋಗಿ ಸೊಪ್ಪಲ್ಲಿ ಕಲರ್ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ತಣ್ಣೀರಲ್ಲಿ ಹಾಕ್ಕೊಳ್ಳಿ. ಈಗ ಈ ಸೊಪ್ಪು 1 ರಿಂದ 2 ನಿಮಿಷ ತಣ್ಣೀರಲ್ಲೇ ಇರಲಿ. ಯಾಕಂದರೆ ಅದರಲ್ಲಿರೋ ಆ ಬಿಸಿ ಅಂಶ ಎಲ್ಲ ಹೋಗಿ ಫುಲ್ ಸೊಪ್ಪೆಲ್ಲ ತಣ್ಣಗಾಗಲಿ. ಬೇಕಾಗಿರೋ ಪದಾರ್ಥಗಳು ಸ್ನೇಹಿತರೆ, ಪನ್ನೀರ್ ಗ್ರೇವಿ ಅಂತ ಅಂದಿದ ತಕ್ಷಣ ಪಾಲಕ್ ಪನ್ನೀರ್ ಅಂದಮೇಲೆ ಪಾಲಕ್ ಪನ್ನೀರ್ ಇಲ್ಲದೆ ಹೇಗೆ ಹೇಳಿ. ಇಲ್ಲಿ ನಾನು ಒಂದು 200 ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಅಮೂಲ್ ಅವರ ಪನ್ನೀರನ್ನ ತೊಗೊಂಡಿದ್ದೀನಿ. ಹಾಗೂ ದಪ್ಪ ಈರುಳ್ಳಿ 1, ದಪ್ಪ ಟೊಮೆಟೊ 1, ಹಾಗೂ 2 ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಜೀರಿಗೆ, ಹಾಗೂ 10 ಗೋಡಂಬಿನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ಮಕ್ಕಳಿಗೆ ಅಂತ ಮಾಡ್ತಿರೋದ್ರಿಂದ ಗೋಡಂಬಿ ಕಂಪಲ್ಸರಿ ಹಾಕಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಈಗ ನೋಡಿ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ಒಂದು 10-15 ನಿಮಿಷ ನೆನೆಸಿರೋಂಥ ಗೋಡಂಬಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಏನು ಈ ನೆನೆಸಿಟ್ಟಿರ್ತೀರಲ್ಲ ಪಾಲಕ್ ಸೊಪ್ಪು, ಅದನ್ನು ಕೂಡ ಹಾಕ್ಕೊಳ್ಳಿ ಸ್ನೇಹಿತರೆ. ಈ ನೀರನ್ನ ಬಳಸೋಕೆ ಹೋಗಬೇಡಿ, ಸೊಪ್ಪಲ್ಲೇ ತುಂಬ ನೀರಿನ ಅಂಶ ಇರುತ್ತೆ. ಹಾಗಾಗಿ ಬರೀ ಸೊಪ್ಪನ್ನು ಮಾತ್ರ ಹಾಕ್ಕೊಂಡು ಇಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಪಾಲಕ್ ಬೇಯಿಸಿರೋ ನೀರನ್ನ ವೇಸ್ಟ್ ಕೂಡ ಮಾಡೋ ಹೋಗಿಲ್ಲ. ಆ ನೀರು ತಣ್ಣಗಾದ್ಮೇಲೆ ಅದರಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಬೋದು. ಹಾಗಾಗಿ ನಾನು ಆ ನೀರನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಇದನ್ನ ತುಂಬ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಪಾಲಕ್ ಸೊಪ್ಪು ತರಿ ಇರಬಾರ್ದು ಸ್ನೇಹಿತರೆ, ನುಣ್ಣಗೆ ಮಾಡ್ಕೊಳ್ಳಿ. ಯಾಕಂದರೆ ಅದ್ರಲ್ಲಿ ಗೋಡಂಬಿ ಕೂಡ ಹಾಕಿರ್ತೀರಲ್ವ, ಎರಡೂ ಕೂಡ ನೈಸ್ ಪೇಸ್ಟ್ ಆಗಬೇಕು. ಕಲರ್ ನೋಡಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ನೀವು ಒಂದು ಕೋಲ್ಡ್ ವಾಟ್ರಲ್ಲಿ ಸೊಪ್ಪನ್ನ ಹಾಕ್ಕೊಳ್ಳೋದ್ರಿಂದ, ಬೇಯಿಸಿರೋ ಸೊಪ್ಪು ಕೋಲ್ಡ್ ವಾಟ್ರಲ್ಲಿ ಹಾಕ್ಕೊಳ್ಳಿ. ಓಕೆ ಸ್ನೇಹಿತರೆ, ಬನ್ನಿ ಈಗ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ನಾನಿಲ್ಲಿ ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಸ್ಪೂನ್ ಬಿಸಿ ಮಾಡಿಕೊಂಡು ಎತ್ಕೊಂಡೆ ಸ್ನೇಹಿತರೆ. ನಾನು ಇಲ್ಲಿ 2 ಟೀ ಸ್ಪೂನಷ್ಟು ಬೆಣ್ಣೆ ಬಳಸ್ತಾ ಇದ್ದೀನಿ. ಮಕ್ಕಳಿಗೆ ಗುಡ್ ಕೊಲೆಸ್ಟ್ರಾಲ್ಗೋಸ್ಕರ ನಾವು ಇಲ್ಲಿ ಬೆಣ್ಣೆ ಬಳಸಬೇಕು. ಮಕ್ಕಳಿಗೆ ಅಂತ ಮಾಡಿದಾಗ ತುಂಬ ಹೆಲ್ದಿಯಾಗಿ ಮಾಡಿಕೊಡ್ಬೇಕಾಗುತ್ತೆ ಬ್ರೇಕ್ಫಾಸ್ಟ್ ಎಲ್ಲ. ಹಾಗಾಗಿ ನಾನು ಇಲ್ಲಿ ಬೆಣ್ಣೆ ತೊಗೊಂಡು ಅದ್ರ ಜೊತೆಲಿ ಪನ್ನೀರನ್ನ ನಾನು ಫ್ರೈ ಮಾಡ್ತಿದ್ದೀನಿ ಸ್ನೇಹಿತರೆ. ಹಾಗೆ ಕೂಡ ಪನ್ನೀರನ್ನ ಕೆಲವರು ಹಾಕ್ಕೊಳ್ತಾರೆ. ಆ ರೀತಿ ಹಾಕೋದಕ್ಕಿಂತ ಈ ರೀತಿ ಹಾಕಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪು ಹಾಗೂ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಹಾಕ್ಕೊಳ್ತಿಲ್ಲ, ಜಸ್ಟ್ ಒಂದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಫ್ರೈ ಮಾಡಿಕೊಂಡು ಇದನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಅಂದರೆ ಲೈಟ್ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ನೀವು ಪಾಲಕಲ್ಲಿ ಹಾಕಿದಾಗ ಮುರಿದು ಹೋಗೋದಿಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೊಳ್ಳಿ. ಇವಾಗ ಅದೇ ಕಡಾಯಿಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಬೆಣ್ಣೆಯ ಒಂದು ಕಡಾಯಿಗೆ ಪನ್ನೀರ್ ಫ್ರೈ ಮಾಡ್ಕೊಂಡ್ರಲ್ಲ, ಅದರಲ್ಲೇ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಬಳಸ್ತಾ ಇದ್ದೀನಿ. ಎಣ್ಣೆ ಬಳಸೋದ್ರಿಂದ ಇಲ್ಲಿ ಮಕ್ಕಳಿಗೆ ಅಂತ ಹೇಳಿದಾಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಮುಂದೆನೇ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಸ್ನೇಹಿತರೆ. ಜೀರಿಗೆ ಒಳ್ಳೆ ಗೋಲ್ಡ್ ಕಲರ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ, ಆಗಲೇ ಟೇಸ್ಟ್ ಚೆನ್ನಾಗಿರೋದು. ಜೀರಿಗೆ ಅಲ್ಲಲ್ಲಿ ಒಂದೊಂದು ಬಾಯಿಗೆ ಸಿಕ್ತಿದ್ರೆ ತುಂಬ ರುಚಿ ಅನಿಸುತ್ತೆ. ಮತ್ತು ಅದರಿಂದ ಜೀರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ಈಗ ಇಲ್ಲಿ ನಾನು 10 ಬೆಳ್ಳುಳ್ಳಿ ಎಸಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ
ಕಟ್ ಮಾಡಿರೋಂಥ ಬೆಳ್ಳುಳ್ಳಿ. ಈಗ ಇದನ್ನು ಕೂಡ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಒಂದು ಸೊಪ್ಪನ್ನ ನಾನು ನಮ್ಮ ಕೈ ತೋಟದಲ್ಲೇ ಬೆಳೆಸಿರೋ ಸೊಪ್ಪು, ತುಂಬ ಹೆಲ್ದಿಯಾಗಿದೆ, ಹಾಗಾಗಿ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಹಾಗಾಗಿ ನಾನು ಈ ಒಂದು ರೆಸಿಪಿನ ಮಾಡ್ತಿದ್ದೀನಿ ಸ್ನೇಹಿತರೆ. 2 ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಇಲ್ಲಿ ಅದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಮೊದಲನೇದಾಗಿ ಜೀರಿಗೆ ಹಾಗೂ ಒಂದು 10 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದೆಲ್ಲ ಫ್ರೈ ಆದಮೇಲೆ ದಪ್ಪ ಈರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಆದರೆ ಒಂದು 2 ಈರುಳ್ಳಿ ಹಾಕ್ಕೊಳ್ಳಿ ಸ್ನೇಹಿತರೆ. ನೀವು ಗ್ರೇವಿ ತಿಕ್ನೆಸ್ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ನೀವು ಈರುಳ್ಳಿ ಟೊಮೆಟೊನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೋದು. ನಾನಿಲ್ಲಿ ದಪ್ಪದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡ್ ಕಲರ್ ಬರಬೇಕು, ತುಂಬ ರೋಸ್ಟು ಮಾಡ್ಕೊಳ್ಬಾರ್ದು ಹಾಗೂ ಹಸಿ ಕೂಡ ಇರಬಾರ್ದು. ಇಲ್ಲಿ ಲೈಟ್ ಗೋಲ್ಡ್ ಕಲರ್ ಬಂದಾದಮೇಲೆ ನೋಡಿ ಈ ರೀತಿ ಫ್ರೈ ಆಗಿದೆ, ಲೈಟ್ ಗೋಲ್ಡ್ ಕಲರ್ ಬಂದಿದೆ ಸ್ನೇಹಿತರೆ. ಈ ಟೈಮಲ್ಲಿ ಇದಕ್ಕೆ ನಾವು ಟೊಮೆಟೊನ ಹಾಕ್ಕೊಳ್ಬೇಕಾಗುತ್ತೆ. ಟೊಮೆಟೊ ಕೂಡ ಅಷ್ಟೇ, ಸಣ್ಣ ಟೊಮೆಟೊ ಆದರೆ 2 ಹಾಕ್ಕೊಳ್ಳಿ, ದಪ್ಪ ಟೊಮೊಟೊ ಆದರೆ 1 ಹಾಕ್ಕೊಳ್ಳಿ. ಟೊಮೆಟೊ ಕೂಡ ಅಷ್ಟೇ ಗ್ರೇವಿ ತಿಕ್ನೆಸ್ನ ಇದು ಮಾಡ್ಕೊಳ್ಬೋದು ನಾವು. ಹಾಗಾಗಿ ಇಲ್ಲಿ ನಾನು ದಪ್ಪ ಟೊಮೆಟೊನ ಒಂದು ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಟೊಮೆಟೊ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಸಾಫ್ಟಾಗಿ ಆಗೋವರೆಗೂ ನೀವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲೇ. ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಬಳಸಿ, ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗನೆ ಬೇಯುತ್ತೆ ಕೂಡ. ಹಾಗಾಗಿ ಇಲ್ಲಿ ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಹಾಗೂ ರುಚಿ ಕೂಡ ಚೆನ್ನಾಗಿರುತ್ತೆ ಈ ಒಂದು ಸಮಯದಲ್ಲಿ ಉಪ್ಪು ಹಾಕೋದ್ರಿಂದ ಸ್ನೇಹಿತರೆ. ಈಗ ಟೊಮೆಟೊ ಸಾಫ್ಟ್ ಆಗಲಿ. ಟೊಮೆಟೊ ಸಾಫ್ಟ್ ಆದಮೇಲೆ ನಾವಿಲ್ಲಿ ನಾವು ಸ್ಪೈಸಸ್ ತೊಗೊಂಡಿದ್ರಿ ಅಲ್ವಾ, ಪೌಡ್ರ್ಗಳು, ಅದನ್ನೆಲ್ಲ ಇಲ್ಲಿ ಒಂದೊಂದೇ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಅರಿಶಿನ ಪುಡಿ ಹಾಗೂ ಗರಂ ಮಸಾಲ 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದೊಳ್ಳೆ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ಈ ರೀತಿ ಫ್ರೈ ಮಾಡೋದ್ರಿಂದ ಒಳ್ಳೆ ಅರೋಮಾ ಕೂಡ ಬರ್ತಾ ಇರುತ್ತೆ, ಘಮ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಈರುಳ್ಳಿ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಟೈಮಲ್ಲಿ ಇದನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಈಗ ಟೊಮೆಟೊ ಸಾಫ್ಟಾಗಿ ಬೆಂದಿದೆ ಸ್ನೇಹಿತರೆ. ಈ ಟೈಮಲ್ಲಿ ನಾನು ನಿಮಗೆ ರುಬ್ಬಿಟ್ಕೊಂಡಂಥ ಪಾಲಕ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಎಷ್ಟು ನೈಸಾಗಿ ಪೇಸ್ಟ್ ಆಗಿದೆ ಅಂತ. ನೀವು ಪಾಲಕ್ ಎಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಅಷ್ಟು ರುಚಿ ಇರುತ್ತೆ ಸ್ನೇಹಿತರೆ. ರುಚಿ ಜಾಸ್ತಿ ಆಗಬೇಕಂದ್ರೆ ಕಂಪಲ್ಸರಿ ಮಿಸ್ ಮಾಡದೆ ಗೋಡಂಬಿ ಹಾಕ್ಕೊಳ್ಳೇಬೇಕು. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಡಾಬಾದಲ್ಲೆಲ್ಲೋ ತಿಂತಿದ್ದೀವಿ ಏನೋ ಅನ್ನೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ನೀವು ಇಲ್ಲಿ ಗೋಡಂಬಿನ ಹಾಕ್ಕೊಳ್ಳಿ. ಒಂದು 10ರಿಂದ 15-20 ನೀವು ಕ್ವಾಂಟಿಟಿ ಮೇಲೆ ಇಲ್ಲಿ ನೀವು ತೊಗೊಳ್ಬೋದು. ಇಲ್ಲಿ ನಾನು ದಪ್ಪ ಕಟ್ಟು 1 ಕಟ್ಟು ಸೊಪ್ಪನ್ನ ತೊಗೊಂಡಿದ್ದೆ, ಹಾಗಾಗಿ ಅಷ್ಟು 1 ಕಟ್ಟಿಗೆ ನಾನು ಅಷ್ಟು ತೊಗೊಂಡಿದ್ದೀನಿ. ಈಗ ಏನು ನಾವು ಆಗಲೇ ಬೇಯಲಿಕ್ಕೆ ಅಂತ ಯೂಸ್ ಮಾಡಿದ್ರಲ್ಲ ನೀರು, ಅದೇ ನೀರನ್ನ ಹಾಕ್ಕೊಂಡು ಮಿಕ್ಸಿ ಜಾರ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಅಂತ ಹೇಳಿ ಈಗ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು. ಈಗ ನೀರು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿ, ಯಾಕಂದರೆ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಕೂಡ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅಲ್ವಾ. ಹಾಗಾಗಿ ಇಲ್ಲಿ ಹಾಗೆ ನಾನು ಚಪಾತಿ ಕೂಡ ರೆಡಿ ಮಾಡ್ತಿದ್ದೆ. ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಹಾಕಿದ್ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿದ್ದೆ. ಈಗ ಸೊಪ್ಪು ಯಾವ ರೀತಿ ಕುದೀತಿದೆ ಅಂತೇಳಿ ಗ್ರೇವಿ ಕಾಣ್ತಿದೆಯಲ್ಲ, ಒಳ್ಳೆ ಕಲರ್ ಸ್ನೇಹಿತರೆ. ಯಾವುದೇ ರೀತಿಯ ಕಲರ್ ಮಿಕ್ಸ್ ಮಾಡಲಿಲ್ಲ. ಈಗ ಕುದಿಬೇಕಾದ್ರೆ ಇದಕ್ಕೆ ನಾನು ಲಾಸ್ಟ್ ಫೈನಲಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ. ಹಾಗೂ ಆ ಲಿಡ್ಡಲ್ಲಿ ಏನಿದೆ ಬೆಣ್ಣೆ ಅದನ್ನೆಲ್ಲನೂ ನಾನು ಮತ್ತೆ ತೆಗೆದು ಅದರಲ್ಲೇ ಹಾಕ್ತಿದ್ದೀನಿ. ಬೆಣ್ಣೆನ ನಾನೇನು ವೇಸ್ಟ್ ಮಾಡ್ತಿಲ್ಲ. ಹಾಗಾಗಿ ಹಾಕಿ ಈಗ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟಾದಮೇಲೆ ಇದು 3ರಿಂದ 4 ನಿಮಿಷಗಳ ಕಾಲ ಸೊಪ್ಪಲ್ಲಿ ಬಾಯ್ಲ್ ಆಗಲಿ, ಅಂದರೆ ಈ ಒಂದು ಗ್ರೇವಿಯಲ್ಲಿ ಪನ್ನೀರ್ಗೆ ಬಾಯ್ಲ್ ಆಗಬೇಕು. ಹಾಗಾಗಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ನಾನು. ಈಗ ಲಿಡ್ ಕ್ಲೋಸ್ ಮಾಡಾದಮೇಲೆ ಒಂದು 4 ನಿಮಿಷ ಬಿಟ್ಟು ತೆಗೆಯೋಣ ಸ್ನೇಹಿತರೆ. ನೋಡಿ ಈಗ ಬೆಂದಿದೆ ಯಾವ ರೀತಿ ಇದೆ ಅಂತ. ನನಗೆ ಇಷ್ಟು ಸಾಕು. ಈ ಲೆವೆಲ್ಗಿದ್ರೇ ಗ್ರೇವಿ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಲೆವೆಲ್ಗೆ ನಾನು ನೀರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಗ್ರೇವಿ, ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ನನಗಂತೂ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನ್ನಿಸ್ತು. ಅಷ್ಟು ಖುಷಿ ಆಯಿತು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಪನ್ನೀರ್ ಫ್ರೈ ಮಾಡಿರೋದ್ರಿಂದ ಬೆಣ್ಣೆಯಲ್ಲಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಒಳ್ಳೆ ಘಮ ಬರ್ತಿತ್ತು. ಅದ್ರ ಜೊತೆಗೆ ಚಪಾತಿ ಕೂಡ ರೆಡಿ ಮಾಡಿದ್ದೆ ನಾನು. ಚಪಾತಿ, ದೋಸೆ, ಇಡ್ಲಿ, ನಾನ್, ಯಾವುದೇ ಒಂದು ರೆಸಿಪಿಗಾಗಲಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ರೆಸಿಪಿ ಈಗ ರೆಡಿಯಾಗಿದೆ. ಈಗ ಈ ಒಂದು ರೆಸಿಪಿ ನೋಡಿ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ರೆಸಿಪಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಒಂದು ಈ ಮಿನಿ ವಿಡಿಯೋ ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಮಿಸ್ ಮಾಡಿದೆ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಸ್ನೇಹಿತರೆ.